ವಿವೇಕ್ ಅವರೇ, ಮತ್ತೆ ನೀವೆಲ್ಲ ರೇಷ್ಮೆ ಬಗ್ಗೆ ಮಾತಾಡಿದ್ರಿ ಇಷ್ಟೊತ್ತು. ಈಗ ನಮಗೆ ನಿಮ್ಮದು ಸಾವಯವ ಕೃಷಿ ಬಗ್ಗೆ ಒಂದು ಸ್ವಲ್ಪ ಅನುಭವ, ಅಂದರೆ ನೀವು ಅದರಿಂದ ಇನ್ಸ್ಪೈರ್ ಆಗಿನೇ ಈಗ ಸ್ವಲ್ಪ ಪ್ರಮಾಣದಲ್ಲಿ ಈಗ ಸಾವಯವನ್ನ ರೂಢಿಗತ ಮಾಡ್ಕೊಂಡಿದ್ದೀರಿ. ಅಂದರೆ ಈ ಅಟ್ಲೀಸ್ಟ್ ಈ ಪ್ಲಾಟಿಗಾದ್ರೂ ಮಾಡ್ಕೊಂಡಿದ್ದೀರಿ. ಆಮೇಲೆ ಬಾಳೆ ಗಿಡಗಳು ಇರ್ಬೋದು, ತರಹೇವಾರಿ ಗಿಡಗಳನ್ನ ಹಾಕೊಂಡಿದ್ದೀರಾ. ನುಗ್ಗೆ ಗಿಡ ಹಾಕಿದ್ದೀರಾ. ಇದ್ರ ಬಗ್ಗೆ ಗಿಡ ಹಾಕಿದ್ದೀವಿ, ಕಾರ್ಲ ಹಾಕಿದ್ದೀರಾ, ತೆಂಗಿನ ಸಸಿ, ಬ್ಯಾರ್ಲ್ ಸಸಿ ಎಲ್ಲ ಈಗ ಹಾಕಿದ್ದೀವಿ. ಇದ್ರ ನಿಮ್ಗೆ ಯಾವ್ರಿಂದ ಇನ್ಸ್ಪೈರ್ ಆದ್ರಿ? ಮತ್ತೆ ಇದರಿಂದ ಬೆನಿಫಿಟ್ಸ್ ನೀವು ತುಂಬಾ ತಿಳ್ಕೊಂಡಿದ್ದೀರಾ ಅದ್ರ ಬಗ್ಗೆ, ನನಗೆ ಗೊತ್ತಿದೆ. ಯಾಕಂದ್ರೆ ನಿಮ್ಮ ಕೆಲವೊಂದು ವಿಡಿಯೋಸ್ನ ನಾವು ನೋಡಿದ್ದೀನಿ. ನಿಮ್ದು ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ರಿ. ಆಮೇಲೆ ನೀವು ಫೋನಲ್ಲೂ ಕೂಡ ನಾವು ಬಂದಾಗೆಲ್ಲ ಅದ್ರ ಬಗ್ಗೆ ಮಾತಾಡ್ತಾ ಇರ್ತೀರಿ. ಅದ್ರ ಬಗ್ಗೆ ನಮ್ಗೆ ಒಂದ್ ಸ್ವಲ್ಪ ಮಾತಾಡಿ. ಮೊದಲನೇದಾಗಿ ನಾನು ಕೃಷಿಯನ್ನ ಪ್ರಾರಂಭಿಸಿದ್ದು ನಾನು ಹುಟ್ಟಿನಿಂದಾನೇ ಕೃಷಿಕ. ಯಾಕಂದ್ರೆ ಕೃಷಿ ಜೀವನದಲ್ಲೇ ಬೆಳೆದು ಬಂದರ ನಾವು. ಕೃಷಿ ಪರಂಪರೆ ನಮ್ಮ ತಾತ ಮುತ್ತಾತ ಎಲ್ಲರೂ ಕೃಷಿಯಲ್ಲೇ ಇರೋದ್ರಿಂದ ಕೃಷಿಯಲ್ಲೇ ಬಂದಿದ್ದೀವಿ. ಆದ್ರೆ ಈ 1970 ನಂತರ ಈ ಕೆಮಿಕಲ್ ಫಾರ್ಮಿಂಗ್ ಏನು ಬಂತಲ್ಲ, ಆ ಕೆಮಿಕಲ್ ಫಾರ್ಮ್ ನಂತರ ನಮ್ಮ ಈ ತಾತರು ಕೂಡ ಅದು ಒಂದು ಕೆಮಿಕಲ್ ಫಾರ್ಮ್ ಅಳವಡಿಸಿಕೊಂಡು ಸಾವಯವ ಫಾರ್ಮ್ ಅನ್ನ ಮರ್ತಾ ಬಿಟ್ರು. ಅವ್ರು ಸಾವಯವ ಕೃಷಿಯನ್ನ ಮರ್ತ್ ಬಿಟ್ರು. ಸಾವಯವ ಕೃಷಿಯನ್ನು ಮರ್ತ ನಂತರ ನಾವು ಕೂಡ ಅವ್ರ ಜೊತೆಗೆ ಕೂಡ್ಕೊಂಡು ನಮಗೆ ಸಾವಯವ ಕೃಷಿಯ ಜ್ಞಾನನೇ ಇರಲಿಲ್ಲ. ಯಾಕಂದ್ರೆ ಅವರೆಲ್ಲ ಕೆಮಿಕಲ್ ಫಾರ್ಮಿಂಗ್ ಮಾಡ್ತಿದ್ರ. ಅವ್ರ ಜೊತೆ ಕೂಡ್ಕೊಂಡು ನಾವು ಇದು ಒಂದು ಸಾವಯವ ಕೃಷಿ ಐತನ ಅನುಭವನೇ ಇರಲಿಲ್ಲ ನಮಗೆ. ಅಂದ್ರೆ ಅವಾಗಿನ ಪದ್ಧತಿನ ಅದಕ್ಕೆ ನಾವು ಈಗ ಡಿಫೈನ್ ಮಾಡಂಗಿಲ್ಲ, ಅದು ಇರೋದ ಸಾವಯವ ಇತ್ತು, ಯಾವಾಗ್ಲೂ ಇದೆ. ಆದ್ರೆ 1970 ನಂತರ ಈ ಕೆಮಿಕಲ್ ಫಾರ್ಮಿಂಗ್ ಬಂತು. ಗ್ರೀನ್ ರೆವಲ್ಯೂಷನ್ ತಂದ ನಂತರ ಬಂತು. ಹಾಗಾಗಿ ನಮ್ಮ ತಾತರ ಜೊತೆಗೆಲ್ಲ ನಾವು ಸಣ್ಣವರಿದ್ದಾಗಿಂದ ಕೃಷಿಯನ್ನ ಮಾಡಿದ್ರು ಕೂಡ ನಮಗೆ ಇದೊಂದು ಸಾವಯವ ಕೃಷಿ ಇದೆ ಅನ್ನೋ ಅರಿವೇ ಇರಲಿಲ್ಲ. ನಮಗೆ 2020ರಲ್ಲಿ 18ರಲ್ಲಿ ಕುಮಾರಸ್ವಾಮಿಗಳ ಮುಖ್ಯಮಂತ್ರಿ ಆದಾಗ ZBNF ಅಂತ ಒಂದು ಸ್ಕೀಮ್ ಬಂತು. ಆ ಸ್ಕೀಮ್ ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಂದ್ರೆ ಈಗ ಇದೇನು ಪಾಳೇಕರ್ ಅವ್ರದ ಏನಿದು ಇವ್ರದ ನಮ್ಮ ನಾರಾಯಣ ರೆಡ್ಡಿ ಅವ್ರದ್ದು. ಪಾಳೇಕರ್ ಅವರು ಏನ್ ತಂದ್ರಲ್ಲ, ಅದು ಒಂದು ಈಗ ಸ್ಥಳೀಯ ಮಟ್ಟದಲ್ಲಿ ಒಂದೊಂದು ಆಗ್ರೋ ಸೆಂಟರ್ ಅಲ್ಲಿ ಕೃಷಿ ಇಲಾಖೆಗಳಲ್ಲಿ ಪ್ರಾರಂಭ ಮಾಡಿ ಒಬ್ಬರು ಸ್ವಯಂ ಸೇವಕರನ್ನ ಕಳಿಸಿ ಅದ್ರ ಬಗ್ಗೆ ಮಾಹಿತಿಯನ್ನ ನೀಡಿದರು. ಆವಾಗ ನನಗೆ ತಿಳಿತು ಈ ತರನು ಕೃಷಿ ಇದೆಯಾ ಅಂತಂದೇಳಿ ತಿಳಿತು. ಆ ನಂತರದಲ್ಲಿ ನಾನು ಅಧ್ಯಯನ ಮಾಡ್ಕೊಂತ ಹೊಂಟೆ. ಮೊದಲು ಸಾವಯವ ಕೃಷಿ ಅಂದ್ರೆ ನಮ್ಮ ಪಾಳೇಕರ್ ಅವರು ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಏನ್ ಮಾಡಿದ್ರ ಅವ್ರದ್ದು ಒಂದ್ ಸ್ವಲ್ಪ ಅಧ್ಯಯನ ಆಳವಾಗಿ ಮಾಡಿದೆ. ಆ ನಂತರದಲ್ಲಿ ನಾರಾಯಣ ರೆಡ್ಡಿ ಅವರು ಮಾಡಿದೆ. ಪುಕೋಕ್ ಅವರ ಒಂದು ಹುಲ್ಲಿನ ಕ್ರಾಂತಿ ಅಂತಕ್ಕಂಥ ಪುಸ್ತಕವನ್ನು ಸಹ ಓದಿದೆ. ZBNF ಇರ್ತಕ್ಕಂಥ ಪುಸ್ತಕಗಳನ್ನು ಓದಿದೆ. ನಂತರದಲ್ಲಿ ನಮ್ಮ ನಾರಾಯಣ ರೆಡ್ಡಿ ಅಂತಕ್ಕಂಥ ಫೇಮಸ್ ಆಗಿದ್ದಾರೆ. ಅವರೊಬ್ಬರು ಕರ್ನಾಟಕದ ಪುಕೋಕರ್ ಅಂತಾನೆ ಹೆಸರುವಾಸಿ ಆಗಿದ್ದಾರೆ. ಅವ್ರ ಬಗ್ಗೆನೂ ಸಂಪೂರ್ಣವಾಗಿದೆ. ನೀವು ಈಗ ಅಲ್ಲೆಲ್ಲ ಅವ್ರ ಮೇಳಗಳಿದ್ದಾಗ ಹೋಗಿ ಭಾಗವಹಿಸಿದೀರ, ಅದರಿಂದ ಕೂಡ ನೀವು ಸ್ವಲ್ಪ ಪ್ರೇರಣೆ ಪಡೆದಿದ್ದೀರ. ಅಲ್ಲೆಲ್ಲ ನನಗೆ ಒಂದು ಅದ್ಭುತವಾದ ಗುರು ಅಂದ್ರೆ ನನ್ನ ಜೊತೆಗಿರ್ತಕ್ಕಂಥ ಈ ಸ್ಮಾರ್ಟ್ ಫೋನ್. ಯಾಕಂದ್ರೆ ಯೂಟ್ಯೂಬ್ ನಲ್ಲೇ ಸಾಕಷ್ಟು ವಿಷಯಗಳನ್ನ ನಾವು ತಿಳ್ಕೊಂಡಿದ್ದೆ. ನನಗೆ ಹೆಚ್ಚೆಚ್ಚಿಗೆ 2020ವರೆಗೂ ಸ್ಮಾರ್ಟ್ ಫೋನ್ ಇರಲಿಲ್ಲ. 21ರಲ್ಲಿ ನಾನು ಸ್ಮಾರ್ಟ್ ಫೋನ್ ತಗೊಂಡ ನಂತರದಲ್ಲೇ ನಾನು ಸಾವಯವದ ಬಗ್ಗೆ ಸಂಪೂರ್ಣ ಮಾಹಿತಿಗಳನ್ನ ತಿಳ್ಕೊಂತ ಬಂದೆ. ಈ ಕೆಲವೊಬ್ರು ಮೊಬೈಲ್ ಇಂದ ಹಾನಿಕಾರ ಅಂತಾರ, ಬಟ್ ನೀವು ಪಾಸಿಟಿವ್ ಆಗಿ ತಗೊಂಡಿದ್ದೀರ. ಇದು ಒಂದು ಅದ್ಭುತವಾದ ಯಂತ್ರ. ಏನಂದ್ರೆ ಮನುಷ್ಯನ ಯಾವ ತರನ ಆಗಿ ಒಬ್ಬ ಮನುಷ್ಯನ ಕೆಟ್ಟನ ಆಗ್ಬೋದು, ಒಳ್ಳೆಯವನ ಆಗ್ಬೋದು, ದೇವರಾಗ್ಬೋದು, ದೆವ್ವನ ಆಗ್ಬೋದು. ಈ ಮೊಬೈಲ್ ಕೂಡ ಅಷ್ಟೇ. ಯಾವುದೇ ವ್ಯಕ್ತಿ ಇದರಲ್ಲಿ ಒಳ್ಳೆ ವಿಚಾರಗಳನ್ನ ತಿಳ್ಕೊಂಡ್ರೆ ಇದು ಜ್ಞಾನ ಅಲ್ಲ, ಅದ್ಭುತ ಇದೆ. ಪ್ರಪಂಚ ಎಲ್ಲ ಇದ್ರಲ್ಲೇ ಇದೆ. ಇದರಿಂದ ತಿಳ್ಕೊಂಡ್ರೆ ಅದ್ಭುತವನ್ನು ಸಹ ಸಾಧನೆ ಮಾಡಬಹುದು. ಏನಂದ್ರೆ ಇದರಲ್ಲಿ ನೋಡಿ ಅಂದ್ರೆ ಈಗ ಸಾವಯವದ ಬಗ್ಗೆ, ಆಧ್ಯಾತ್ಮದ ಬಗ್ಗೆ ಈ ತರ ನಿಮ್ಗೆ ರಾಷ್ಟ್ರಭಕ್ತಿ ಚಿಂತನೆ ಕೂಡ ನೋಡ್ತೀರಿ ನೀವು ಹೇಳ್ದಂಗೆ. ಆಮೇಲೆ ನೀವು ಕಾಡಸಿದ್ದೇಶ್ವರ ಸ್ವಾಮಿಗಳದ ಬಗ್ಗೆ ಬಹಳ ನೀವು ಪ್ರೀತಿ ಇಟ್ಕೊಂಡಿರಿ. ಆಮೇಲೆ ಅವ್ರ ಭಾರಿ ಭಕ್ತಿ ನಿಮಗೆ. ಹೋಗಿರಿ ಸುತ್ತಮುತ್ತ ಬರ್ತಾರ ಅಂದ್ರೆ ಅವರು ಇದು ಕಾಡಸಿದ್ದೇಶ್ವರ ಅಂದ್ರೆ ನಮ್ಮ ಕೊಲ್ಲಾಪುರದ ಕಾಡಸಿದ್ದೇಶ್ವರ ಅಂತ, ಅದು ಒಂದು ಕೊಲ್ಲಾಪುರದಲ್ಲಿ ಒಂದು ಮಠ ಇದೆ, ಕನ್ನೇರಿ ಮಠ ಇದೆ. ಅಲ್ಲಿ ಕೂಡ ಹಿಂದಿನ ಒಂದು ವರ್ಷದಲ್ಲಿ ಪಂಚಮಹೋತ್ಸವ ಅಂತಂದೇಳಿ ಮೇಳ ಮಾಡಿದ್ರು. ಅಲ್ಲಿ ಭೇಟಿ ಕೊಟ್ಟಿವಿ. ಅದು ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರಯೋಗಶಾಲೆ. ಇಡೀ ವಿಶ್ವದಲ್ಲಿ ಆತರ ಯಾವುದೇ ಮಠ ಇರಕ್ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮ ಕೃಷಿಕರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಕರ್ಯಗಳನ್ನ ಸಾವಯವದಲ್ಲೇ ಮಾಡಿ ಸಾವಯವದಲ್ಲೇ ಬೆಳಿಬೇಕು. ದಿನ ದುಡಿಬೇಕು, ವಾರಕ್ಕೆ ದುಡಿಬೇಕು, ತಿಂಗಳಿಗೆ ದುಡ್ಡು ಬರ್ಬೇಕು. ಆ ತರ ಸಿಸ್ಟಮ್ ಅನ್ನ ಮಾಡಿದ್ರೆ. ನೀವು ಎಷ್ಟು ಆಕಳುಗಳನ್ನ ಸಾಕಿದಿರಿ? ನಾವು 2 ಜವಾರಿ ಆಕಳುಗಳಿದಾವೆ. ಈಗ 2 ಎಮ್ಮೆಗಳಿವೆ, ಎತ್ತುಗಳು ಇದ್ವು, ಮಾರಿದ್ವಿ. ಈಗ ಆಕಳಂತೂ ನಿಮ್ಮಲ್ಲಿ ಕಂಪಲ್ಸರಿ ಆಕಳ ಇದಾವೆ. ಇದು ನನಗೆ ಆಕಳ ಮುಂದೆ ಇದ್ದಿಲ್ಲ, ನಮ್ಮಲ್ಲಿ ಮೊದಲೇ ಇದ್ದಿಲ್ಲ.
ನಾವು ಯಾವಾಗ ಗೋಕೃಪಾಮೃತ ಅಂತಕ್ಕಂಥ ಒಂದು ಸರ್ವ ಬೆಳೆಗಳಿಗೂ ಅಮೃತ ಅಂತಕ್ಕಂಥದ್ದನ್ನು ನೋಡಿದ್ವಿ. ಆ ಸಮಯದಲ್ಲಿ ನಾವು ಕಾಡಸಿದ್ದೇಶ್ವರ ಸ್ವಾಮೀಜಿಗಳ ಒಂದು ಪ್ರೇರಣೆಯಿಂದಾಗಿ ಒಂದು ಹಸುವನ್ನು ಖರೀದಿ ಮಾಡ್ಕೊಂಡು ಬಂದ್ವಿ 2019ರಲ್ಲಿ. ಗೋಕೃಪಾಮೃತ ಇತ್ತೀಚೆಗೆ ಫೇಮಸ್ ಆಗಿದ್ದು. ಅದಕ್ಕೂ ಮುಂಚೆ ಅಂದ್ರೆ ನೀವು ಇನ್ನೊಂದು ಮಾಡ್ತಾರಲ್ಲ ಈಗ ಜೀವಾಮೃತಕ್ಕಾಗಿ ತಂದಿದ್ದೀರಿ ನೀವು. ಅದಾದ್ಮೇಲೆ ನಿಮ್ಗೆ ಗೋಕೃಪಾಮೃತ ನಾವು ಗುಜರಾತಿನ ಒಬ್ಬ ಯುವಕರು ಅವ್ರು ಇದನ್ನ ಇನ್ವೆಂಟ್ ಮಾಡಿದ್ರಲ್ಲ ಅದು ಅಲ್ಲ, ಅವ್ರು ಆಗ್ಲೇ 2019ರಲ್ಲೇ ಮಾಡಿದ್ರ. ನಾವು 2018 ಟೈಮಲ್ಲಿ ಜೀವಾಮೃತ ಬೇಕಂದ್ರೆ ನಮ್ಮಲ್ಲಿ ಎತ್ತುಗಳಿದ್ವು, ಅವುಗಳಿಂದ ಬಯಸ್ಕೊಂತಿದ್ವಿ. ಜೀವಾಮೃತ ಎತ್ತುಗಳು ಸಗಣಿ ಮತ್ತು ಗೋಮೂತ್ರದಿಂದ ಮಾಡ್ಬೋದು. ಈ ಆಕಳಕ್ಕೆ ಮಾತ್ರ ಜವಾರಿ ಆಕಳದ ಮಜ್ಜಿಗೆನೇ ಬೇಕು ಗೋಕೃಪಾಮೃತ ಮಾಡ್ಬೇಕು. ಅಷ್ಟಕ್ಕೆ ಅಂದ್ರೆ ಇದು ಒಂದು ಮನೆಯಲ್ಲಿ ಆಕಳ ಇದ್ರೆ ಒಬ್ಬ ಡಾಕ್ಟರ್ ಇದ್ದತ್ರ ಗೋಮೂತ್ರದಿಂದ ಸಾಕಷ್ಟು ಔಷಧಿಗಳನ್ನು ತಯಾರು ಮಾಡ್ಬೋದು, ಸಗಣಿಯಿಂದ ಸಾಕಷ್ಟು ಔಷಧಿಗಳನ್ನು ತಯಾರು ಮಾಡ್ಬೋದು. ಬರೀ ಒಂದು ಆಕಳದ ಉಸಿರನ್ನು ಕುಡಿದ್ರೆ ನಮ್ಮಲ್ಲಿರ್ತಕ್ಕಂಥ ಶ್ವಾಸಕೋಶ ರೋಗಗಳೆಲ್ಲ ಸಂಪೂರ್ಣವಾಗಿ ಮಾಯವಾಗ್ತವೆ. ಅದರ ಹಿಂದೆ ಮುಂದೆ ಅಡ್ಡಾಡೋದ್ರಿಂದ ಅದರಲ್ಲಿರುವ ಪಾಸಿಟಿವ್ ಎನರ್ಜಿಯಿಂದ ನಮ್ಮಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ. ಮತ್ತೆ ಅದ್ರ ಮೈ ಮೇಲೆಲ್ಲ ಕೈ ಆಡಿಸಿದ್ರೆ ಎಂಥ BP ಶುಗರ್ ಸತಿ ನಾರ್ಮಲ್ ಆಗುತ್ತೆ. ಅದು ಒಂದು ಅದ್ಭುತವಾಗಿರ್ತಕ್ಕಂಥ ಡಾಕ್ಟರ್ ಮನೆಗೆ, ಅದಕ್ಕೋಸ್ಕರ ತಗೊಂಬಂದಿವಿ ನಾವು. ಎಲ್ಲ ಇಲ್ಲೇ ಹಿರಿಯರು ಮಾಡಿಲ್ಲ. ಮತ್ತೆ ಅದರಲ್ಲಿ ಮುಖ್ಯವಾಗಿ ಸೂರ್ಯನಾಡಿ ಚಂದ್ರನಾಡಿ ಅಂತ ಇರ್ತದೆ. ಅದೇನು ಉಬ್ಬಿರುತ್ತಲ್ಲ ಅದು, ಅದರಲ್ಲಿ ಸೂರ್ಯನಾಡಿಯಲ್ಲಿ ಸೂರ್ಯನಿಂದ ಬರ್ತಕ್ಕಂಥ D ವಿಟಮಿನ್ ಅನ್ನ ಅದು ಎಳ್ಕೊಳೋದ್ರಿಂದ ಅದರಲ್ಲಿ ಸುವರ್ಣಕ್ಷಾರ ಅಂತಕ್ಕಂಥ ಅದ್ಭುತವಾಗಿರ್ತಕ್ಕಂಥದ್ದು ಉತ್ಪಾದನೆ ಆಗುತ್ತೆ. ಅದರ ಮುಖಾಂತರ ಗೋವಿನಿಂದ ಏನೇನು ಪಡಿತೀವಲ್ಲ ಉತ್ಪನ್ನಗಳು, ಅವೆಲ್ಲ ಉತ್ಪನ್ನಗಳಲ್ಲಿ ಅದರ ನಾವು ಗೋವಿನ ಪ್ರತಿಯೊಂದು ಕಣವು ಉಪಯುಕ್ತವಾಗಿದೆ. ಅದರಲ್ಲಿ ವೇಸ್ಟ್ ಅಂತಕ್ಕಂಥದ್ದೇ ಯಾವುದೇ ಇಲ್ಲ. ಅವುಗಳ ಬರೀ ಕೊಂಬಿನಿಂದನೇ ಲಕ್ಷಾಂತರ ರೂಪಾಯಿ ಹಣ ಬರ್ತಕ್ಕಂಥದ್ದನ್ನ ಗೊಬ್ಬರವನ್ನು ತಯಾರಿಸ್ಬೋದು. ಆ ಸತ್ತ ಇರತಕ್ಕಂಥ ಆಕಳ ಕೊಂಬುಗಳನ್ನ ಬಳಸ್ಕೊಂಡು ಅದ್ರೊಳಗಳೆಲ್ಲ ಸಗಣಿ ತುಂಬಿ ಅವುಗಳನ್ನ ಸುಟ್ಟಂದ್ರೆ ಅದರಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಗಂಧಕ ಒಂದು ತಯಾರಾಗುತ್ತೆ. ಆ ಗಂಧಕ 1 ಗ್ರಾಮ್ಗೆ ಹಾಕಿ 1 ಲೀಟ್ರಿಗೆ ಹೊಡೆದೆ ಅಂದ್ರೆ ನಮ್ಮ ಯಾವುದೇ ಬೆಳೆಗಳಿಗೆ ಉತ್ತಮವಾಗಿರ್ತಕ್ಕಂಥ ಬೆಳೆ ಬರುತ್ತೆ. ಅಂದ್ರೆ ಇದು ನೀವ್ ಹೇಳೋದು ದೇಸಿ ಆಕಳ. ಇವಾಗಿನ ಈ HF ಅಲ್ಲ, HF ಆಕಳಲ್ಲ. ಯಾಕಂದ್ರೆ HF ಆಕಳ ಕೊಂಬ ಇರಲ್ಲ, ಅದ್ರಾಗ ಭುಜನೂ ಇರಲ್ಲ. ಅದು ಸೂರ್ಯನ ಶಕ್ತಿನ ರಿಸೀವ್ ಮಾಡ್ಕೊಳಕಾಗಲ್ಲ. ಅದು ಬರೀ ಸೂರ್ಯ 10 ಗಂಟೆಯಲ್ಲಿ ಸೂರ್ಯ ಹೊಡೆಯೋ ಶಾಖಕ್ಕೆ ಸತ್ತೋಗ್ಬಿಡುತ್ತೆ. 2 ದಿನ ಹೊರ ಕಟ್ಟಿದ್ರೆ ಸತ್ತೋಗುತ್ತೆ. ಕಷ್ಟ ಅದರದ್ದು ಜೀವನ. ಈಗ ಮತ್ತೆ ನಿಮ್ಮ ಮನೆಗೆ ನೀವು ಈ ಸಾವಯವ ಕೃಷಿಯಿಂದ ಇಲ್ಲಿ ಇಂಟರ್ ಕ್ರಾಪ್ ಮಾಡಿದಿರಿ. ಇದರಲ್ಲಿ ಉರುಳಿ ಬೆಳಿತೀರಿ, ಸಜ್ಜೆ ಹಾಕಿದ್ವಿ, ತೆಗೆದು ಉರುಳಿ ಹಾಕಿದ್ವಿ. ಈ ಸೊಪ್ಪು ಅವು ಇವು ಹಾಕ್ತಿರ್ತೀರಿ. ಸೊಪ್ಪು ಆ ಕಡೆ ಸೈಡ್ ಹಾಕಿದ್ವಿ, ಮೆಣಸಿನ ಗಿಡ, ಸೊಪ್ಪು, ಟೊಮೊಟೊ ಇವನ್ನೆಲ್ಲ ನೀವು ಆರ್ಗ್ಯಾನಿಕ್ ಪದ್ಧತಿಲೇ ಬೆಳ್ಕೊಡ್ತೀವಿ. ಒಂದೇನು ಎಣ್ಣೆ ಕೆಮಿಕಲ್ ಹೊಡೆಯಲ್ಲ. ಅಟ್ಲೀಸ್ಟ್ ನಿಮ್ಮ ಎಣ್ಣೆಯನ್ನು ಹೊಡಿತೀವಿ. ನಿಮ್ಮ ಇದಕ್ ನೀವು ಸ್ವಾವಲಂಬಿ ಆಗಿರಿ. ಅಂದ್ರೆ ಈ ಸ್ವಾವಲಂಬಿ ಯಾವ ಇದ್ರಲ್ಲಿ ಹೇಳ್ತಾ ಇದೀನಿ ಅಂದ್ರೆ ಪೂರ್ಣ ಸ್ವಾವಲಂಬಿ ಅಲ್ಲ, ಮತ್ತೆ ಸಾವಯವದಲ್ಲಿ ಇಷ್ಟ್ರ ಮಟ್ಟಿಗೆ ಸ್ವಾವಲಂಬಿ ಆಗಿರಿ. ನಮಗೆ ಮನೆ ಬಳಕೆಗೆ ಹಣ್ಣು ತರಕಾರಿಗಳು ಹಾಕೊಂಡಿದೀವಿ. ಖಂಡಿತ ನಿಮ್ಮಿಂದ ಜದ್ಲು ಹೊಲಗಳಲ್ಲಿ ಜೋಳ, ರಾಗಿ ಕೂಡ ಸ್ವಲ್ಪ ಬೆಳ್ಕೊಂತೀವಿ ಮನೆ ಪೂರ್ತಿಗೆ. ಯಾಕಂದ್ರೆ ಒಂದೇ ಸಲಿಗೆ ಸಾವಯವಕ್ಕೆ ಬರಕ್ಕೆ ಬಹಳ ಸವಾಲುಗಳದಾವ್. ಆದ್ರೆ ನೀವು ಪ್ರಯತ್ನ ಮಾಡ್ತಾ ಇದೀರಿ. ಮನೆಯವರಿಂದನ ರಕ್ಷಣೆ ಒಂಥರ ರಕ್ಷಿಸ್ಕೊಳ್ಳೋದು ಅಜ್ಜಿ. ಈಗ ಬೇರೆ ಮಂದಿ ಬಿಡ್ರಿ, ಮನೆಯವರಿಂದಾನೇ ಮನೆಯವರ ಒಪ್ಪಿಗೆ ಕೊಡೋದೇ ದೊಡ್ಡ ಹಿಂಸೆ. ಯಾಕಂದ್ರೆ ಗೊಬ್ಬರ ಹಾಕ್ಲಿಲ್ದಲೆ ಬೆಳೆಯಕ್ಕಾಗಲ್ಲ ಅನ್ನೋದು ಒಂದು ದೊಡ್ಡ ಕಾನ್ಸೆಪ್ಟ್. ಯೂರಿಯಾ ಹಾಕದಲ್ಲೇ ಯಾವುದೇ ಬೆಳೆ ಬರಲ್ಲ ಅನ್ನೋಂತ ದೊಡ್ಡ ಕಾನ್ಸೆಪ್ಟ್ನಾಗ ಅದಾರ ಅವ್ರು. ಅವ್ರದ್ದು ತಪ್ಪಿಲ್ಲ, ಅವ್ರಿಗೆ ಜ್ಞಾನ ಇಲ್ಲ ಅಷ್ಟೇ, ಅಜ್ಞಾನದಲ್ಲಿ ಅದಾರ ಅಷ್ಟೇ. ಅದೇನ್ ತೊಂದ್ರೆ ಇಲ್ಲ. ಯಾಕಂದ್ರೆ ದೇವ್ರ ಯಾರ ಕಾರಣ ಅಂತ ಇರ್ಬೋದು ಅಂತೀರಿ? ಗೌರ್ಮೆಂಟ್ ಅಂತೀರೋ ಅಥವಾ ಈ ಸಮಾಜ ಅಂತೀರೋ? ಬರೀ ಕಾರಣ. 1 ಚೀಲ ಹಾಕ್ರಿ ಅಂತಂದ್ ಹೇಳ್ತಾರೆ ಕೆಲವೊಬ್ರು. ಇಲ್ಲ, 4 ಚೀಲ ಹಾಕಿ ಚೆನ್ನಾಗ್ ಬರ್ತದೆ ಅಂತ ನಮಗ್ ಸಜೆಷನ್ ಕೊಡ್ತಿರ್ತಾರೆ ಮೆಕ್ಕೆಜೋಳಕ್ಕೆ. ಇದಕ್ಕೆಲ್ಲ ಕಾರಣ ಸರ್ಕಾರಗಳಲ್ಲ, ಯಾರಲ್ಲ, ತಮ್ಮಲ್ಲಿರ್ತಕ್ಕಂಥ ಅಜ್ಞಾನ. ಏನಂದ್ರೆ ತಿಳ್ಕೊಳ ಆಸಕ್ತಿ ಯಾರಿಗೂ ಇಲ್ಲ. ಮೊದ್ಲು ತಿಳ್ಕೊಬೇಕು, ಇದು ಯಾಕೆ ಬರಲ್ಲ, ಯಾಕೆ ಬರುತ್ತೆ. ಗೊಬ್ಬರ 1 ಗ್ರಾಮ್ ತಿನ್ನಪ್ಪ ಅಂದ್ರೆ ಯಾರು ತಿನ್ನಲ್ಲ. ಅದನ್ನ ಬೆಳೆಗಳಿಗಾದ್ರೆ ಹಾಕ್ತಾರೆ. ಆ ಬೆಳೆಗಳಿಂದ ಬರ್ತಕ್ಕಂಥ ಆಹಾರ ನಾವು ತಿಂತೀವಿ. ನೆಕ್ಸ್ಟ್ ಅದನ್ನ ಆ ಬೆಳೆಗಳಲ್ಲಿ ಯೂರಿಯಾಂಶ ಇರ್ತೈತಿ. ಅದು ಮತ್ತೆ ನಮ್ ದೇಹ ಸೇರ್ತೈತಿ, ನಮ್ಮನ್ನ ಅಣುವಾಗಿ ಕೊಲ್ಕೊಂತ ಹೋಗತ್ತೆ. ಒಂದೇ ಸಲ ಸಾಯಿಸಲ್ಲ ನಮ್ಮನ್ನ, ನಿಧಾನಕ್ಕೆ ಸ್ಲೋ ಪಾಯ್ಸನ್ ತರ ಸಾಯಿಸ್ತೈತಿ. ಜ್ಞಾನ ಇಲ್ಲ ಜನರಿಗೆ ಅಷ್ಟೇ, ಏನ್ ಮಾಡಕ. ಈಗ ಸಾವಯವ ಕೃಷಿಗೆ ಸ್ವಲ್ಪ ಒಕ್ಕಿನತನ ಕಷ್ಟ. ಹೌದು. ಅಂದ್ರೆ ಏನಾಗಿದೆ ಅಂದ್ರ ಜನರ ಬಾಳೆವು ನಾಳೆ ಇವತ್ತು ಹುಟ್ಟಬೇಕು,
ನಾಳೆ ದುಡಿಬೇಕಿಷ್ಟು, ನಾಡ್ದ ಸಾಯ್ಬೇಕು, ಆ ತರ ಆಗಿದೆ. ಯಾರಿಗೂ ಸಮಾಧಾನ ಇಲ್ಲ, ತಾಳ್ಮೆ ಅನ್ನೋದಿಲ್ಲ. ಅಂದ್ರೆ ಈ ಸಾವಯವ ಕೃಷಿ ಅಂದ್ರೆ ತಾಳ್ಮೆ ಅಂತೀರ. ಸಾವಯವ ಕೃಷಿ ಅಂದ್ರೆ ತಾಳ್ಮೆ, ಆಧ್ಯಾತ್ಮ, ತಪಸ್ಸಿದೆ, ಆರಾಮ್ ಸ್ವಂತ ಜೀವನ. ನಿಧಾನಕ್ಕೆ ಮಾಡ್ಬೇಕು. ಇದ್ರಲ್ಲಿ ಏನು ಅವಸರ ಬಿದ್ರೆ ಏನಾಗಲ್ಲ. ಅವಸರದಲ್ಲಿ ನೋಡಿ, ಈಗ 10 ಸೆಕೆಂಡ್ ನಲ್ಲಿ ರೈಸ್, 3 ಸೆಕೆಂಡ್ ನಲ್ಲಿ ಬೇಳೆ ಕುದಿಸಿ ಅವು ಬೇಳೆ ಬೇಯಂಗಿಲ್ಲ, ಏನಿಲ್ಲ. ಒಂದ್ 10-15 ನಿಮಿಷಕ್ಕೆ ಬೇಳೆ ಬೇಂದಿರ್ತಾವ, ಅದನ್ನ ಸಾರು ಮಾಡ್ತಾರೆ. ಅದು ಹೊಟ್ಟೆಗೆ ಹೋಗಿ ಹೆಂಗ್ ಕರಗಕ್ಕೆ ಅದು 25 ನಿಮಿಷಕ್ಕೆ ಅದ್ರ ಶಕ್ತಿನೆಲ್ಲ ಬಿಟ್ಬಿಡ್ತದೆ, ಅದು ಶುಗರ್ ಅಂಶನ ರೈಸ್. ಇನ್ನೊಂದು 2 ತಾಸಿಗೆ ಅಲ್ಲ ಹೊಟ್ಟೆ ಅಷ್ಟು ನಾಯಿ. ಅದೇ ರೊಟ್ಟಿ ಮುದ್ದೆ ಉಂಡ್ರೆ ಅದೊಂಥರ ಸಾವಯವ ಇದ್ದಂಗೆ. ರೊಟ್ಟಿ ಮುದ್ದೆ ನಿಧಾನಕ್ಕೆ ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನ ಬಿಡುಗಡೆ ಮಾಡಿ ಮನುಷ್ಯನ ಉತ್ತಮ ಆರೋಗ್ಯ ಕೊಡ್ತದೆ. ಹೌದು. ಈಗ ಜೋಳನೂ ಇರ್ಬೋದು, ಇತ್ತೀಚೆಗೆ ಜೋಳಕ್ಕ ಬೆಳೆದ ಮೇಲೆ ಕೂಡ ಇದನ್ನ ಮಿಕ್ಸ್ ಮಾಡಕ್ ಕೆಮಿಕಲ್ ಮಿಕ್ಸ್ ಮಾಡ್ತಾರೆ. ಯಾಕೆ ಹುಳ ಬರಬಾರ್ದು ಅಂತಂದು. ಆ ಹುಳಕ್ ಗೊತ್ತೈತೆ ಕೆಮಿಕಲ್ ಮಿಕ್ಸ್ ಮಾಡಿ ತಿನ್ಬಾರ್ದಂತ, ಆದ್ರೆ ಮನುಷ್ಯನಿಗೆ ಗೊತ್ತಾಗ್ತಾ ಇಲ್ಲ. ಹುಳ ತಿನ್ನಲ್ರಿ, ಮನುಷ್ಯನ್ ತಿಂತಾನ. ಈಗ ಯಾರು ದಡ್ರ ಅನ್ಬೇಕಿದ್ರ. ಹುಳಕ್ಕಿರೋವಷ್ಟು ಪ್ರಜ್ಞೆ ಕೂಡ ಮನುಷ್ಯನಿಗಿಲ್ಲ. ಆತರ ಎಲ್ಲ ದುಡ್ಡಿನಿಂದ ಬಿದ್ದ್ಬಿಟ್ಟಿದಾರೆ. ದುಡ್ಡು 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 ಒಂದು ಅಡವಾಗಿರ್ಲಪ್ಪ, ಅವನೇನು ಕೊಳ್ಳೆ ಹೊಡ್ಕೊಂಬರ್ಲಿ, ಮಗ ಬೆಂಗಳೂರಿಗೆ ಹೋಗಿ ಕೇಳಲ್ಲ ಅದನ್ನ.